ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, BSM ಅಕಾಡೆಮಿಗೆ ಸ್ವಾಗತಿಸುತ್ತಾ ಕಳೆದ ಸಂಚಿಕೆಯಲ್ಲಿ NMMS ಪರೀಕ್ಷೆ 2023-24ರ ಒಂದು ತಯಾರಿಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡುತ್ತಾ ಹೋಗುವಂಥ ಸಂದರ್ಭದಲ್ಲಿ ಈಗಾಗಲೇ 20 ಪ್ರಶ್ನೆಗಳ ಒಂದು ಉತ್ತರಗಳನ್ನು ನಾವು ನೋಡಿದ್ದೇವೆ. ಮುಂದುವರೆದು ಇವತ್ತು ಮತ್ತಷ್ಟು ಪ್ರಶ್ನೆಗಳನ್ನು ನಾವು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಶ್ನೆ ಸಂಖ್ಯೆ 21. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ. ಪ್ರಶ್ನೆ 21. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ. ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಎ J/G2, ಆಪ್ಷನ್ ಬಿ kJ/G, ಆಪ್ಷನ್ ಸಿ J/G, ಆಪ್ಷನ್ ಡಿ kJ/kg. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ kJ/kg. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ ಆಪ್ಷನ್ ಡಿ kJ/kg. ಪ್ರಶ್ನೆ ಸಂಖ್ಯೆ 22. ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ. ಪ್ರಶ್ನೆ: ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ. ಆಪ್ಷನ್ ಎ SO2, ಆಪ್ಷನ್ ಬಿ SO3, ಆಪ್ಷನ್ ಸಿ NO2, ಆಪ್ಷನ್ ಡಿ P4O10. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ SO2. ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ ಆಪ್ಷನ್ ಎ SO2. ಪ್ರಶ್ನೆ ಸಂಖ್ಯೆ 23. ಮಾವಿನಕಾಯಿಯಲ್ಲಿ ಕಂಡುಬರುವ ಆಮ್ಲ. ಮಾವಿನಕಾಯಿಯಲ್ಲಿ ಕಂಡುಬರುವ ಆಮ್ಲ. ಆಪ್ಷನ್ ಎ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಬಿ ಫಾರ್ಮಿಕ್ ಆಮ್ಲ, ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಡಿ ಟಾರ್ಟಾರಿಕ್ ಆಮ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಟಾರ್ಟಾರಿಕ್ ಆಮ್ಲ. ಮಾವಿನಕಾಯಿಯಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು? ಟಾರ್ಟಾರಿಕ್ ಆಮ್ಲವಾಗಿದೆ. ಹಾಗಾದರೆ ಉಳಿದ ಆಪ್ಷನ್ಗಳು ಆಕ್ಸಾಲಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ ಇವು ಯಾವುದರಲ್ಲಿ ಕಂಡುಬರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಆಕ್ಸಾಲಿಕ್ ಆಮ್ಲವು ಕಂಡುಬರುವಂಥದ್ದು ತರಕಾರಿಗಳಾದಂತಹ ಬೀನ್ಸ್ನಲ್ಲಿ ಕಂಡುಬರ್ತದೆ, ಬೀಟ್ರೂಟ್ನಲ್ಲಿ, ಕ್ಯಾಬೇಜ್, ಕ್ಯಾರೆಟ್ ಅಂದರೆ ಗಜ್ಜರಿ, ಹಾಗೆಯೇ ಕಾಲಿಫ್ಲವರ್, ಆನಂತರದಲ್ಲಿ ಕುಕುಂಬರ್ ಅಂದರೆ ಸೌತೆಕಾಯಿಯಲ್ಲಿ, ಆನಂತರ ಬೆಳ್ಳುಳ್ಳಿಯಲ್ಲಿ, ಈರುಳ್ಳಿಯಲ್ಲಿ, ಆಲೂಗಡ್ಡೆ, ಮೂಲಂಗಿ, ಪಾಲಕ್, ಟೊಮ್ಯಾಟೊದಲ್ಲೂ ಕೂಡ ಆಕ್ಸಾಲಿಕ್ ಆಮ್ಲವು ಕಂಡುಬರುತ್ತದೆ.
ಲ್ಯಾಕ್ಟಿಕ್ ಆಮ್ಲವು ಹಾಲಿನ ಉತ್ಪನ್ನಗಳಲ್ಲಿ ಇರುವುದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 24. ಇಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 24. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಯು ಸರಿಯಾಗಿದೆ ಎಂಬುದನ್ನು ನೋಡಬೇಕಾಗಿದೆ. ಹೇಳಿಕೆ ಎ ಸಾವಯವ ಸ್ವರೂಪ ಹೊಂದಿದೆ. ಹೇಳಿಕೆ ಬಿ ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ. ಹೇಳಿಕೆ ಸಿ ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುತ್ತದೆ. ಹೇಳಿಕೆ ಡಿ ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಇಲ್ಲಿ ಕೊಟ್ಟಂಥ 4 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದಾಗಿದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಹೇಳಿಕೆ ಆಪ್ಷನ್ ಬಿ. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ. ಪ್ರಶ್ನೆ ಸಂಖ್ಯೆ 25. ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ. ನೋಡಿ, ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ. ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಶಿಲೀಂಧ್ರ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪ್ರೋಟೋಜೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್. ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ ವೈರಸ್. ಪ್ರಶ್ನೆ ಸಂಖ್ಯೆ 26. ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳ ಸರಿಯಾದ ಹೊಂದಾಣಿಕೆ. ಪಟ್ಟಿ ಎನಲ್ಲಿ ವಿಜ್ಞಾನಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ಪಟ್ಟಿ ಬಿ ನಲ್ಲಿ ಆ ವಿಜ್ಞಾನಿಗಳ ಕೊಡುಗೆಗಳು, ಯಾವ ವಿಜ್ಞಾನಿ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸರಿಯಾಗಿ ಹೊಂದಿಸಿ ಬರೆಯಬೇಕಾಗಿದೆ. ಪಟ್ಟಿ ಎ ನಲ್ಲಿ ಎ ಲೂಯಿಸ್ ಪ್ಯಾಸ್ಚರ್, ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್, ಸಿ ಎಡ್ವರ್ಡ್ ಜೆನ್ನರ್, ಡಿ ರಾಬರ್ಟ್ ಕೋಚ್. ಹಾಗೆ ಇನ್ನೊಂದು ಪಟ್ಟಿಯಲ್ಲಿ 1 ಪೆನ್ಸಿಲಿನ್ ಆವಿಷ್ಕಾರ, 2 ಸಿಡುಬು ರೋಗಕ್ಕೆ ಲಸಿಕೆ ಆವಿಷ್ಕಾರ, 3 ಬೆಸಿಲಸ್ ಅಂಥ್ರಾಸಿಸ್ ಆವಿಷ್ಕಾರ, 4 ಹುದುಗುವಿಕೆ ಆವಿಷ್ಕಾರ. ಇದಕ್ಕೆ ಹೊಂದಾಣಿಕೆ ಮಾಡಿ ಬರೆದಾಗ ಸರಿಯಾದ ಉತ್ತರ ಯಾವುದಾಗುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಯಾವುದು? ಆಪ್ಷನ್ ಎ. ನೋಡೋಣ. ಇಲ್ಲಿ ಆಪ್ಷನ್ ಎದಲ್ಲಿ ನೋಡೋದಾದರೆ ಎಗೆ ಸರಿಯಾದ ಉತ್ತರ 4. ಎಗೆ ಸರಿಯಾದ ಉತ್ತರ ಯಾವುದು? 4. ನೋಡೋಣ. ಎ ಏನಿದೆ? ಲೂಯಿಸ್ ಪ್ಯಾಸ್ಚರ್. ಇವರು ಕಂಡುಹಿಡಿದಂಥದ್ದು ಯಾವುದು? ಹುದುಗುವಿಕೆ ಆವಿಷ್ಕಾರ. ಲೂಯಿಸ್ ಪ್ಯಾಸ್ಚರ್ ಕಂಡುಹಿಡಿದಂಥದ್ದು ಹುದುಗುವಿಕೆ ಆವಿಷ್ಕಾರ. ಹಾಗೆ ಬಿಗೆ 1ನೇದ್ದು, ಬಿಗೆ 1. ಬಿ ಏನಿದೆ? ಅಲೆಕ್ಸಾಂಡರ್ ಫ್ಲೆಮಿಂಗ್. ಇದಕ್ಕೆ ಸರಿಯಾದ ಉತ್ತರ 1. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಆವಿಷ್ಕಾರ.
ಪೆನ್ಸಿಲಿನನ್ನು ಆವಿಷ್ಕಾರ ಮಾಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಇನ್ನು ಸಿಗೆ 2. ಸಿ ಏನಿದೆ? ಎಡ್ವರ್ಡ್ ಜೆನ್ನರ್. ಇವರು ಆವಿಷ್ಕಾರ ಮಾಡಿದ್ದು ಯಾವುದು? 2. ಸಿಡುಬು ರೋಗಕ್ಕೆ ಲಸಿಕೆ ಆವಿಷ್ಕಾರ. ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಆವಿಷ್ಕರಿಸಿದರು. ಇನ್ನು ಡಿಗೆ 3. ರಾಬರ್ಟ್ ಕೋಚ್. ಇವರು ಕಂಡುಹಿಡಿದಂಥದ್ದು ಯಾವುದು? ಬೆಸಿಲಸ್ ಅಂಥ್ರಾಸಿಸ್ ಆವಿಷ್ಕಾರ. ಬೆಸಿಲಸ್ ಅಂಥ್ರಾಸಿಸ್ ಆವಿಷ್ಕಾರವನ್ನು ರಾಬರ್ಟ್ ಕೋಚ್ ಅವರು ಮಾಡಿದರು. ಇನ್ನು ಪ್ರಶ್ನೆ ಸಂಖ್ಯೆ 27. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ. ಆಪ್ಷನ್ ಎ ಉಳುಮೆ, ಆಪ್ಷನ್ ಬಿ ಕೊಯ್ಲು, ಆಪ್ಷನ್ ಸಿ ಬಿತ್ತನೆ, ಆಪ್ಷನ್ ಸಿ ಒಕ್ಕಣೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಉಳುಮೆ. ಉಳುಮೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂತಹ ಒಂದು ಕ್ರಿಯೆಯನ್ನು ಉಳುಮೆ ಅಂತ ಕರಿತೀವಿ. ಇದು ಕೃಷಿ ಕಾರ್ಯದಲ್ಲಿ ಮೊದಲನೆಯ ಹಂತವಾಗಿರುತ್ತದೆ. ಉಳುಮೆಯ ನಂತರ ನಾವು ಮಾಡತಕ್ಕಂಥದ್ದು ಯಾವುದು? 2ನೇ ಹಂತದಲ್ಲಿ ಬಿತ್ತನೆ ಕೆಲಸ. ಯಾವುದು? ಬಿತ್ತನೆ ಕೆಲಸವನ್ನು ಮಾಡ್ತೀವಿ. ಬಿತ್ತನೆಯಾದ ನಂತರ ಕೊಯ್ಲು ಅಂದರೆ ಕಟಾವು ಮಾಡುವಂಥದ್ದು. ಅದರ ನಂತರದಲ್ಲಿ ಒಕ್ಕಣೆ ಅಂದರೆ ರಾಶಿ ಮಾಡುವಂತಹ ಒಂದು ಕಾರ್ಯವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 28. ಪ್ರಶ್ನೆ ಸಂಖ್ಯೆ 28. ರೈತರು ನೋಡೋಣ. ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶವೆಂದರೆ? ಪ್ರಶ್ನೆಯನ್ನು ಇನ್ನೊಂದು ಸಾರಿ ನೋಡೋಣ. ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶ ಯಾವುದಾಗಿದೆ? ಆಪ್ಷನ್ ಎ ರಂಜಕ, ಆಪ್ಷನ್ ಬಿ ಪೊಟ್ಯಾಷಿಯಂ, ಆಪ್ಷನ್ ಸಿ ಗಂಧಕ, ಆಪ್ಷನ್ ಡಿ ನೈಟ್ರೋಜನ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೈಟ್ರೋಜನ್. ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆದು ಮುಂದಿನ ಒಂದು ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವಂತಹ ಪೋಷಕಾಂಶ ಯಾವುದಾಗಿರುತ್ತದೆ? ಅದು ನೈಟ್ರೋಜನ್ ಆಗಿರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 29. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕರ ಗ್ರಂಥ. ನೋಡಿ, ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕರ ಗ್ರಂಥ. ಆಪ್ಷನ್ ಎ ನೀಲಿ ದತ್ತಾಂಶ ಪುಸ್ತಕ, ಆಪ್ಷನ್ ಬಿ ಹಳದಿ ದತ್ತಾಂಶ ಪುಸ್ತಕ, ಆಪ್ಷನ್ ಸಿ ಕೆಂಪು ದತ್ತಾಂಶ ಪುಸ್ತಕ, ಆಪ್ಷನ್ ಡಿ ಹಸಿರು ದತ್ತಾಂಶ ಪುಸ್ತಕ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕೆಂಪು ದತ್ತಾಂಶ ಪುಸ್ತಕ. ರೆಡ್ ಡೇಟಾ ಬುಕ್ ಅಂತ ಕರೆಯುತ್ತೇವೆ. ಯಾವುದು? ರೆಡ್ ಡೇಟಾ ಬುಕ್ ಅಂತ ಇದನ್ನು ನಾವು ಕರೆಯುತ್ತೇವೆ. ಅಪಾಯಕ್ಕೊಳಗಾಗಿರುವಂತಹ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ಒಂದು ದಾಖಲೆಯನ್ನು ಈ ಒಂದು ಕೆಂಪು ದತ್ತಾಂಶ ಪುಸ್ತಕವು ಹೊಂದಿರುತ್ತದೆ. ಪ್ರಶ್ನೆ ಸಂಖ್ಯೆ 30.
ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ. ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ ಅಂದರೆ ರೇಷ್ಮೆ ಹುಳುವಿನ ಒಂದು ಜೀವನ ಚಕ್ರದಲ್ಲಿ ಮೊದಲ ಹಂತ ಯಾವುದು, ಅದರ ನಂತರದ ಹಂತ, ಅದರ ನಂತರದ ಹಂತ, ಹೀಗೆ ಕ್ರಮವಾಗಿರುವಂಥದ್ದನ್ನು ನಾವು ಇಲ್ಲಿ ಗುರುತಿಸಬೇಕಾಗಿದೆ. ಆಪ್ಷನ್ ಎ ನೋಡೋದಾದರೆ ಲಾರ್ವಾ, ನಂತರದಲ್ಲಿ ಪ್ಯೂಪಾ, ಅದರ ನಂತರದಲ್ಲಿ ಮೊಟ್ಟೆ, ಅದರ ನಂತರದಲ್ಲಿ ಪ್ರೌಢ ಅಂತ ಇದೆ. ಆಪ್ಷನ್ ಬಿ ನೋಡೋಣ. ಮೊದಲ ಹಂತ ಮೊಟ್ಟೆ, ನಂತರದಲ್ಲಿ ಲಾರ್ವಾ, ನಂತರದಲ್ಲಿ ಪ್ಯೂಪಾ, ಅದರ ನಂತರದಲ್ಲಿ ಪ್ರೌಢ. ಆಪ್ಷನ್ ಸಿ ಮೊದಲ ಹಂತ ಮೊಟ್ಟೆ, ನಂತರದಲ್ಲಿ ಪ್ಯೂಪಾ, ಅದರ ನಂತರ ಲಾರ್ವಾ, ಅದರ ನಂತರ ಪ್ರೌಢ. ಆಪ್ಷನ್ ಡಿ ನೋಡೋದಾದರೆ ಪ್ಯೂಪಾ, ಲಾರ್ವಾ, ಮೊಟ್ಟೆ, ಪ್ರೌಢ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ನೋಡಿ, ಒಂದು ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ ಏನಂದರೆ ಮೊದಲು ಏನಾಗುತ್ತೆ ಅಂತಂದರೆ ಮೊಟ್ಟೆ, ಮೊದಲು ಏನಾಗುತ್ತೆ ಮೊಟ್ಟೆ, ಮೊಟ್ಟೆಯು ನಂತರ ಹಂತದಲ್ಲಿ ಲಾರ್ವಾ ಆಗ್ತದೆ. ಲಾರ್ವಾದ ನಂತರ ಹಂತ ಪ್ಯೂಪಾ, ಪ್ಯೂಪಾದ ನಂತರ ಹಂತ ಪ್ರೌಢ. ಇದು ರೇಷ್ಮೆ ಹುಳುವಿನ ಜೀವನ ಚಕ್ರದ ಒಂದು ಸರಿಯಾದ ಕ್ರಮವಾಗಿದೆ. ಪ್ರಶ್ನೆ ಸಂಖ್ಯೆ 31. ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು. ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು. ಆಪ್ಷನ್ ಎ ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ. ಆಪ್ಷನ್ ಬಿ ಕೇಸರದಂಡ, ಪರಾಗಕೋಶ ಮತ್ತು ಪರಾಗ. ಆಪ್ಷನ್ ಸಿ ಶಲಾಕಾಗ್ರ, ಕೇಸರದಂಡ ಮತ್ತು ಅಂಡ. ಆಪ್ಷನ್ ಡಿ ಶಲಾಕನಳಿಕೆ, ಕೇಸರದಂಡ ಮತ್ತು ಅಂಡಾಶಯ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಶಲಾಕೆಯ ಘಟಕಗಳು ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ. ಪ್ರಶ್ನೆ ಸಂಖ್ಯೆ 32. ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆಯಾಗಿದೆ. ಕಂಬೈನ್ ಎಂದು ಕರೆಯುವಂತಹ ಯಂತ್ರ ಇವುಗಳ ಜೋಡಣೆಯಾಗಿದೆ. ಆಪ್ಷನ್ ಎ ನೇಗಿಲು ಮತ್ತು ಹಾರ್ವೆಸ್ಟರ್. ಆಪ್ಷನ್ ಬಿ ಯಾಂತ್ರಿಕ ಕೂರಿಗೆ ಮತ್ತು ಒಕ್ಕುವ ಯಂತ್ರ. ಆಪ್ಷನ್ ಸಿ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ಆಪ್ಷನ್ ಡಿ ಹಾರ್ವೆಸ್ಟರ್ ಮತ್ತು ಅಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ಕಂಬೈನ್ ಎಂದು ಕರೆಯುವಂತಹ ಒಂದು ಯಂತ್ರವು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 33. ಬ್ರಯೋಫಿಲ್ಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ. ಬ್ರಯೋಫಿಲ್ಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ. ಆಪ್ಷನ್ ಎ ಕಾಂಡ. ಆಪ್ಷನ್ ಬಿ ಬೇರು. ಆಪ್ಷನ್ ಸಿ ಹೂವು. ಆಪ್ಷನ್ ಡಿ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಬ್ರಯೋಫಿಲ್ಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ ಎಲೆ. ಪ್ರಶ್ನೆ ಸಂಖ್ಯೆ 34. ಗೊದಮೊಟ್ಟೆಯು ಪ್ರೌಢಕಪ್ಪೆಯಾಗುವ ಕ್ರಿಯೆ. ನೋಡಿ, ಗೊದಮೊಟ್ಟೆಯು ಪ್ರೌಢಕಪ್ಪೆಯಾಗುವಂತಹ ಕ್ರಿಯೆ. ಆಪ್ಷನ್ ಎ ರೂಪ ಪರಿವರ್ತನೆ. ಆಪ್ಷನ್ ಬಿ ಮೊಗ್ಗುವಿಕೆ. ಆಪ್ಷನ್ ಸಿ ನಿಷೇಚನ. ಆಪ್ಷನ್ ಡಿ ಪುನರುತ್ಪಾದನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೂಪ ಪರಿವರ್ತನೆ.
ಗೊದಮೊಟ್ಟೆಯು ಪ್ರೌಢ ಕಪ್ಪೆಯಾಗುವಂತಹ ಒಂದು ಕ್ರಿಯೆಯನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 35. ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಚಿತ್ರದಲ್ಲಿ ಎ, ಬಿ ಮತ್ತು ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ. ನೋಡಿ, ಇಲ್ಲಿ ಒಂದು ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ಚಿತ್ರವನ್ನು ಕೊಡಲಾಗಿದೆ. ಇದು ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ಒಂದು ವ್ಯೂಹದ ಚಿತ್ರ. ಇಲ್ಲಿ ಎ, ಬಿ ಮತ್ತು ಸಿ ಎಂದು ಗುರುತಿಸಿರುವಂತಹ ಭಾಗಗಳ ಸರಿಯಾದ ಕ್ರಮವನ್ನು ನಾವು ನೋಡಬೇಕಾಗಿದೆ. ಆಪ್ಷನ್ಗಳನ್ನು ನೋಡೋದಾದರೆ ಅಂಡಾಶಯ, ಗರ್ಭಾಶಯ ಮತ್ತು ಅಂಡನಾಳ. ಆಪ್ಷನ್ ಬಿ ಗರ್ಭಾಶಯ, ಅಂಡಾಶಯ, ಅಂಡನಾಳ. ಆಪ್ಷನ್ ಸಿ ಅಂಡನಾಳ, ಗರ್ಭಾಶಯ ಮತ್ತು ಅಂಡಾಶಯ. ಆಪ್ಷನ್ ಡಿ ಅಂಡಾಶಯ, ಅಂಡನಾಳ ಮತ್ತು ಗರ್ಭಾಶಯ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ. ಯಾವುದು? ಆಪ್ಷನ್ ಡಿ, ಅಂಡಾಶಯ, ಅಂಡನಾಳ ಮತ್ತು ಗರ್ಭಾಶಯ. ಇಲ್ಲಿ ನಾವು ನೋಡ್ಬೋದು. ನೋಡಿ, ಎ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಭಾಗ ಏನಾಗಿರುತ್ತದೆ? ಅದು ಅಂಡಾಶಯ. ನಂತರದಲ್ಲಿ ಬಿ, ಈ ಒಂದು ಭಾಗ ಏನು ಕೊಟ್ಟಿದ್ದಾರಲ್ಲ, ಇದು ಅಂಡನಾಳ. ಇನ್ನು ಆಪ್ಷನ್ ಸಿ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇದು ಗರ್ಭಾಶಯ. ಇದು ಸರಿಯಾದಂತಹ ಒಂದು ಉತ್ತರವಾಗಿರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 36ನೇ ಪ್ರಶ್ನೆ. 35 ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿದ್ದವು. ಇನ್ನು ಪ್ರಶ್ನೆ ಸಂಖ್ಯೆ 36ರಿಂದ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ. ವಿದ್ಯಾರ್ಥಿಗಳೇ, ಇತಿಹಾಸದಲ್ಲಿ ಮೊದಲನೆಯ ಪ್ರಶ್ನೆ ಸಂಖ್ಯೆ 36. ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು. ನೋಡಿ, ದೇಶೀಯ ಸಾಹಿತ್ಯ ಕೃತಿಗಳು ಅಂದರೆ ಭಾರತ ದೇಶದ ಸಾಹಿತಿಗಳು ಬರೆದಂತಹ ಕೃತಿಗಳನ್ನು ದೇಶೀಯ ಸಾಹಿತ್ಯ ಅಂತ ನಾವು ಕರಿತೀವಿ. ಅಂತಹ ಕೃತಿಗಳಲ್ಲಿ ಒಂದಾಗಿರುವಂತಹ ರಾಜತರಂಗಿಣಿ, ಈ ಕೃತಿಯನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋಕ್ಕಿಂತ ಮುಂಚೆ ಆಪ್ಷನ್ಗಳನ್ನು ಒಂದು ಸಾರಿ ನೋಡೋದಾದರೆ ಆಪ್ಷನ್ ಎ ಕೌಟಿಲ್ಯ, ಆಪ್ಷನ್ ಬಿ ಕಲ್ಹಣ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ಪಂಪ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕಲ್ಹಣ. ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು ಕಲ್ಹಣ. ಹಾಗಾದರೆ ಕೌಟಿಲ್ಯನು ಬರೆದಂತಹ ಕೃತಿ ಯಾವುದು? ಅರ್ಥಶಾಸ್ತ್ರ. ಯಾವುದು? ಕೌಟಿಲ್ಯನು ಬರೆದಂತಹ ಒಂದು ಕೃತಿ. ಉಳಿದಂತಹ ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ ಇವರು ಬರೆದಂತಹ ಕೃತಿಗಳನ್ನು ನಾವು ಒಂದು ಸರಿ ನೋಡೋಣ. ಬರೆದಂತಹ ಪ್ರಸಿದ್ಧವಾದಂತಹ ಕೃತಿ ಯಾವುದು ಅಂದರೆ ಅದು ಅರ್ಥಶಾಸ್ತ್ರ. ಯಾವುದು? ಅರ್ಥಶಾಸ್ತ್ರ. ಕೌಟಿಲ್ಯನು ಬರೆದಂತಹ ಕೃತಿ ಅರ್ಥಶಾಸ್ತ್ರವಾಗಿದೆ. ಹಾಗೆ ಕಾಳಿದಾಸನು ಬರೆದಂತಹ ಕೃತಿಗಳು ಯಾವ್ಯಾವು ಎಂಬುದನ್ನು ನೋಡೋದಾದರೆ ಕಾಳಿದಾಸನು ಬರೆದಂತಹ
ಕೃತಿಗಳನ್ನು ನಾವು ನೋಡೋದಾದರೆ ರಘುವಂಶಮಂ, ಕುಮಾರಸಂಭವಂ, ಮೇಘದೂತಂ, ಋತುಸಂಹಾರಂ, ಅಭಿಜ್ಞಾನಶಾಕುಂತಲಂ, ಮಾಳವಿಕಾಗ್ನಿಮಿತ್ರಂ, ವಿಕ್ರಮೋರ್ವಶೀಯಂ. ಇನ್ನೊಂದು ಸಾರಿ ನೋಡೋಣ. ಕಾಳಿದಾಸನು ಬರೆದಂತಹ ಕೃತಿಗಳು ರಘುವಂಶಂ, ಕುಮಾರಸಂಭವಂ, ಮೇಘದೂತಂ, ಋತುಸಂಹಾರಂ, ಅಭಿಜ್ಞಾನಶಾಕುಂತಲಂ, ಮಾಳವಿಕಾಗ್ನಿಮಿತ್ರಂ, ವಿಕ್ರಮೋರ್ವಶೀಯಂ. ಇನ್ನು ಪಂಪನು ಬರೆದಂತಹ ಕೃತಿಗಳನ್ನು ನೋಡೋದಾದರೆ, ಯಾರು ಬರೆದಂಥ ಕೃತಿಗಳು? ಪಂಪನ ಕೃತಿಗಳನ್ನು ನೋಡೋದಾದರೆ, ಪಂಪನು ಬರೆದಂತಹ ಕೃತಿಗಳನ್ನು ನೋಡೋದಾದರೆ ಆದಿಪುರಾಣ, ಮತ್ತೊಂದು ಕೃತಿ ವಿಕ್ರಮಾರ್ಜುನ ವಿಜಯಂ, ಇವು ಪಂಪನ ಕೃತಿಗಳಾಗಿವೆ. ಇನ್ನು ವಿಕ್ರಮಾರ್ಜುನ ವಿಜಯ ಈ ಕೃತಿಗೆ ಇನ್ನೊಂದು ಹೆಸರಿದೆ, ಅದು ಪಂಪ ಭಾರತ. ನೋಡಿ, ಪಂಪನು ಬರೆದ ಎರಡು ಕೃತಿಗಳು, ಒಂದು ಆದಿಪುರಾಣ, ಮತ್ತೊಂದು ವಿಕ್ರಮಾರ್ಜುನ ವಿಜಯಂ. ವಿಕ್ರಮಾರ್ಜುನ ವಿಜಯಂಗೆ ಮತ್ತೊಂದು ಹೆಸರು ಪಂಪ ಭಾರತ ಎಂದು. ಪ್ರಶ್ನೆ ಸಂಖ್ಯೆ 37. ಜಿಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು. ನೋಡಿ, ಜಿಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು. ಆಪ್ಷನ್ ಎ ಯಹೂದಿಗಳು, ಆಪ್ಷನ್ ಬಿ ಗ್ರೀಕರು, ಆಪ್ಷನ್ ಸಿ ಬ್ಯಾಬಿಲೋನಿಯನ್ನರು, ಆಪ್ಷನ್ ಡಿ ಸುಮೇರಿಯನ್ನರು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಯಹೂದಿಗಳು. ಯಹೂದಿಗಳು ಏನು ಮಾಡ್ತಾರೆ? ಜಿಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 38. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದುದನ್ನು ಆಯ್ಕೆ ಮಾಡಿ. ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆ ಎ, ಮೊಹೆಂಜೋದಾರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಹೇಳಿಕೆ ಬಿ, ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲಿನದು. ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲಿನದು. ಹಾಗಾದರೆ ಹೇಳಿಕೆಗಳು ಕೊಟ್ಟಂಥ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ನಾವು ನೋಡ್ಬೋದು, ಮೊಹೆಂಜೋದಾರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಸಿಂಧೂ ನಾಗರಿಕತೆಯನ್ನು ಓದುವಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಸ್ನಾನಗೃಹ ಅಥವಾ ಸ್ನಾನಘಟ್ಟ ಅಂತ ಹೇಳ್ತೀವಿ, ಅದು ದೊರೆತಿರುವುದು ಮೊಹೆಂಜೋದಾರೋದಲ್ಲಿ. ಹೀಗಾಗಿ ಆಪ್ಷನ್ ಎ ಅಥವಾ ಹೇಳಿಕೆ ಎ ಸರಿಯಾಗಿದೆ. ಹಾಗೆ ಹೇಳಿಕೆ ಬಿ, ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲಿನದು. 4 ವೇದಗಳು ಇದ್ದಾವೆ: ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. 4 ವೇದಗಳಲ್ಲಿ ಮೊದಲನೆಯ ವೇದ ಯಾವುದು? ಋಗ್ವೇದ. ಹೀಗಾಗಿ ಹೇಳಿಕೆ ಬಿಯು ಕೂಡ ಸರಿಯಾಗಿದೆ. ಅಂದರೆ ಹೇಳಿಕೆ ಎ ಮತ್ತು ಬಿ ಎರಡೂ ಸರಿಯಾಗಿದ್ದು, ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಆಪ್ಷನ್ ಎನೂ ಸರಿಯಾಗಿದೆ, ಆಪ್ಷನ್ ಬಿನೂ ಸರಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 39. ಕುರುಕ್ಷೇತ್ರ
ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು. ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು. ನೋಡಿ, ಇವತ್ತು ಹರಿಯಾಣ ರಾಜ್ಯದಲ್ಲಿ ಕುರುಕ್ಷೇತ್ರ ಎಂಬ ಸ್ಥಳವಿದ್ದು ಅದನ್ನು ಪ್ರಾಚೀನ ಕಾಲದಲ್ಲಿ ಅಥವಾ ಮಹಾಭಾರತದ ಕಾಲದಲ್ಲಿ ಯಾವ ಬುಡಕಟ್ಟಿನ ಜನರು ಅಲ್ಲಿ ವಾಸ ಮಾಡ್ತಾ ಇದ್ದರು ಅನ್ನುವಂಥದ್ದು ಇದರ ಪ್ರಶ್ನೆ. ಆಪ್ಷನ್ ಎ ಪಾಂಚಾಲ, ಆಪ್ಷನ್ ಬಿ ವಶ, ಆಪ್ಷನ್ ಸಿ ಕುರು, ಆಪ್ಷನ್ ಡಿ ಉಶೀನ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕುರು. ಕುರು ಎಂಬ ಬುಡಕಟ್ಟಿನ ಜನರು ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಹೀಗಾಗಿ ಕುರು ಎಂಬ ಬುಡಕಟ್ಟಿನ ಜನರು ವಾಸ ಮಾಡ್ತಾ ಇದ್ದಂಥ ಕಾರಣಕ್ಕಾಗಿ ಅದನ್ನು ಕುರುಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಇದು ಹರಿಯಾಣ ರಾಜ್ಯದಲ್ಲಿನ ಒಂದು ಸ್ಥಳವಾಗಿದೆ. ಪ್ರಶ್ನೆ ಸಂಖ್ಯೆ 40. ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಕೆಳಗೆ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ನಾವು ಗುರುತಿಸಬೇಕಾಗಿದೆ. 1ನೇ ವಾಕ್ಯ, ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು. ವಾಕ್ಯ 1, ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು. 2ನೇ ವಾಕ್ಯ, ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು. ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು. ಇಲ್ಲಿ ಕೊಟ್ಟಂಥ 2 ವಾಕ್ಯಗಳಲ್ಲಿ ಯಾವ ಒಂದು ವಾಕ್ಯ ಸರಿಯಾಗಿದೆ ಎಂಬುದನ್ನು ನೋಡಬೇಕಾಗಿದೆ. ಅದಕ್ಕೆ ಸರಿಯಾದಂತಹ ಉತ್ತರ ಏನಂತಂದರೆ ಆಪ್ಷನ್ ಡಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ನೋಡಿ ಏನು ಹೇಳ್ತದೆ ಆಪ್ಷನ್ ಡಿ. 1 ಮತ್ತು 2 ಸರಿ, 1 ಮತ್ತು 2 ಸರಿ, ಮತ್ತು 1ಗೆ 2 ಸರಿಯಾದ ಕಾರಣವಾಗಿದೆ. ಅಂದರೆ 1ಕ್ಕೆ 2 ಸರಿಯಾದ ಕಾರಣವಾಗಿದೆ. ನೋಡಿರಿ, ಲೇ ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು, ಇದು ಸರಿಯಾಗಿದೆ. ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು, ಇದು ಕೂಡ ಸರಿಯಾಗಿದೆ. 1ನೆಯ ಹೇಳಿಕೆಗೆ 2ನೆಯ ಹೇಳಿಕೆಯು ಕಾರಣವಾಗಿದೆ. ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಪ್ರಶ್ನೆಗಳನ್ನು ಚರ್ಚಿಸಿದ್ದು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.